ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ವಿಶೇಷ ಏನಂದರೆ, ಭಗವದ್ಗೀತೆಯ 27ನೇ ಮತ್ತು 28ನೇ ಶ್ಲೋಕಗಳನ್ನು ನಾವು ತಿಳ್ಕೊಳ್ಳಬೇಕು, ಅದರ ಬಗ್ಗೆ ಚರ್ಚಿಸಬೇಕು. ಹಾಗಾಗಿ ಇವತ್ತಿನ ವಿಶೇಷ ಭಗವದ್ಗೀತೆಯ ಶ್ಲೋಕಗಳು ಆಗಲಿ ಮತ್ತು ಅದರ ಅರ್ಥಗಳಾಗಲಿ ಸಂಪೂರ್ಣವಾಗಿ ತಿಳಿಸುತ್ತಾ ಮತ್ತು ಎಲ್ಲರಿಗೂ ತಿಳಿಯುತ್ತಾ ಹೇಳೋಣ. ಮತ್ತು ನಾವು ದಿನನಿತ್ಯವಾಗಿ ಶ್ಲೋಕಗಳು ಹೇಳ್ತಾ ಇದ್ದೀವಿ ಮತ್ತು ಅದರ ಬಗ್ಗೆ ದಿನನಿತ್ಯವಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಹಾಗಾಗಿ ಯಾರು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ. ಯಾಕಂದರೆ ಶ್ಲೋಕಗಳು ಸಂಪೂರ್ಣ ನಮ್ಮ ಜೀವನದ ಒಂದು ಭಾಗ ಆಗಿರುತ್ತೆ. ಹಾಗಾಗಿ ಶ್ಲೋಕಗಳನ್ನು ಅಲ್ಲಲ್ಲೇ ಕಟ್ ಮಾಡಿ ನೋಡಬೇಡಿ, ಯಾಕಂದರೆ ಸಂಪೂರ್ಣವಾಗಿ ನಿಮ್ಮ ಜೀವನದ ಒಂದು ಜ್ಞಾನವನ್ನು ತಿಳ್ಕೊಳ್ಳಿ. ಹಾಗಾಗಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದಂಗೆ ಪೂರ ಸಂಪೂರ್ಣವಾಗಿ ನೋಡಿ, ಯಾಕಂದರೆ ಶ್ಲೋಕಗಳು ಸಂಪೂರ್ಣ ಜ್ಞಾನವಾಗಿರುತ್ತೆ. ಹಾಗಾಗಿ ಈ ಶ್ಲೋಕಗಳ ಬಗ್ಗೆ ನಿಮಗೆ ತಿಳಿಸುತ್ತಾ ಮತ್ತು ನಾವು ತಿಳ್ಕೊಳ್ಳೋಣ. ಇವತ್ತಿನ ದಿನಗಳಲ್ಲಿ ಶ್ಲೋಕಗಳು ಬಹಳ ಕಮ್ಮಿ ಆಗಿವೆ. ಹಾಗಾಗಿ ನಾವು ಎಲ್ಲರಿಗೂ ಶ್ಲೋಕಗಳನ್ನು ಹೇಳೋಣ ಮತ್ತು ಅದರ ದಿನನಿತ್ಯವಾದ ಜೀವನವನ್ನು ತಿಳಿಸುತ್ತಾ ಮತ್ತು ತಿಳ್ಕೊಳ್ಳುತ್ತಾ ಹೋಗೋಣ. ಹಾಗಾಗಿ ನಾವು ದಿನನಿತ್ಯವಾಗಿ ಶ್ಲೋಕ ಹೇಳ್ಕೊಂಡು ಬಂದಿದ್ವಿ. ಹಾಗಾಗಿ ಇವತ್ತಿನ ದಿನ ಶ್ಲೋಕವನ್ನು ಆರಂಭ ಮಾಡೋಣ. 27ನೇ ಮತ್ತು 28ನೇ ಶ್ಲೋಕಕ್ಕೆ ಹೆಜ್ಜೆ ಇಡೋಣ. ಮತ್ತು ನಾವು ದಿನನಿತ್ಯವಾಗಿ ಒಂದು ಕೃಷ್ಣನ ಶ್ಲೋಕ ಹೇಳುತ್ತೇವೆ. ಆ ಶ್ಲೋಕ ಹೇಳಿದ ನಂತರ ನಾವು ಮುಂದಿನ 27ನೇ ಮತ್ತು 28ನೇ ಶ್ಲೋಕಕ್ಕೆ ಹೆಜ್ಜೆ ಇಡೋಣ. ದಿನಕ್ಕೆ 2 ಶ್ಲೋಕ ಬರುತ್ತೆ. ಹಾಗಾಗಿ ನೀವು 2 ಶ್ಲೋಕಗಳನ್ನು ಸಂಪೂರ್ಣವಾಗಿ ಜ್ಞಾನ ತಿಳ್ಕೊಳ್ಳಿ. ಈಗ 27ನೇ ಶ್ಲೋಕ 27 ಮತ್ತು 28ನೇ ಶ್ಲೋಕ ಹೇಳಮ್ಮ. ಮೊದಲು ಒಂದು ಕೃಷ್ಣನ ಒಂದು ಶ್ಲೋಕ ಹೇಳಿದ ನಂತರ ಒಂದು ಕೃಷ್ಣನ ಶ್ಲೋಕ ಎಲ್ಲರೂ ಕಣ್ಣು ಮುಚ್ಚಿ ಹೇಳಿ. ಓಂ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಶ್ಲೋಕವನ್ನು ದಿನನಿತ್ಯವಾಗಿ ನಿಮ್ಮ ಕಾರ್ಯಸಿದ್ಧಿಗೆ ಹೋಗೋ ಮೊದಲು ಮನೆಯಲ್ಲಿ ಕುಂತು 11 ಬಾರಿ ಜಪ ಮಾಡಿ ಮತ್ತೆ ನೀವು ಕಾರ್ಯಸಿದ್ಧಿಗೆ ಹೋಗಬಹುದು. ಯಾಕಪ್ಪ ಅಂದರೆ ನೀವು ಏನಾದರೂ ಒಂದು ಸಣ್ಣ ಪುಟ್ಟ ಏನಾದರೂ ಆಕ್ಸಿಡೆಂಟ್ ಆದಾಗ ಈ ಶ್ಲೋಕ ನೀವು ಅಲ್ಲಿ ಒಂದು 5 ನಿಮಿಷ ಅಥವಾ 10 ನಿಮಿಷ ಮಾತ್ರ ನಿಮಗೆ ಸೀಮಿತ ಆಗಿರುತ್ತೆ. ಆಮೇಲೆ ನೀವು ಯಾವ ಥರ ಯಥಾಸ್ಥಿತಿರ್ತೀರ ಅದೇ ಥರ ಆಗುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಎಲ್ಲಾದರೂ ಯೂಸ್ ಮಾಡಿ, ನಿಮ್ಮ ಬೆನ್ನಿಂದೆ ಆಗಿರುತ್ತೆ. ಹಾಗಾಗಿ ಈ ಶಸ್ತ್ರವನ್ನು ಯಾರಿಗೂ ಬಿಡೋಕೆ ಹೋಗಬೇಡ್ರಿ, 11 ಬಾರಿಯನ್ನು ಜಪ ಮಾಡಿ. ಇವತ್ತಿನ 20ನೇ ಶ್ಲೋಕ ಏನಪ್ಪ ಅಂದರೆ, ಜತಸ್ಯ ಹೇ ಧ್ರುವಂ ಮೃತ್ಯಧ್ರುವಂ ಜನ್ಮ ಮೃತ್ಯಸ್ಯ ಚವಃ ತಸ್ಮೈ ಪರಿಯಸ್ತೇನೆ ನತ್ವತ್ವಂ ಶುಚಿ ಮರ್ಯಸಿ ಮಹಾ. ಇದರ ಅರ್ಥ ಏನಂದ್ರೆ, ಹುಟ್ಟಿದವನು ಸಾಯಲೇಬೇಕು ಮತ್ತು ಮರಣದ ನಂತರ ಖಂಡಿತವಾಗಿಯೂ ಮತ್ತೆ ಹುಟ್ಟಿರುತ್ತಾನೆ. ಆದ್ದರಿಂದ ಅನಿವಾರ್ಯವಾದ ನಿನ್ನ ಕರ್ತವ್ಯವನ್ನು ಪಾಲನೆಯಲ್ಲಿ ನೀನು ಶೋಕಿಸಬಾರದು. ಅಂದ್ರೆ ನಾವು ಹುಟ್ಟು ಆದ್ಮೇಲೆ ತೀರ್ಕೊಳ್ತಾರೆ, ಮರಣ ಹೊಂದ್ತಾರೆ. ಅವಾಗ ನಮ್ಗೆ ಏನ್ ಅನಿಸ್ತೈತಿ, ಈ ಭೂಮಿ ಮೇಲೆ ಇವತ್ತಿನ ದಿನ ಇವ್ರದ ಮುಗೀತು, ಇವತ್ತಿನ ದಿನಗಳಲ್ಲಿ ಇವ್ರದ ಜೀವನ ಮುಗೀತು ಮತ್ತು ಇವತ್ತು ಇವರ ಕೊನೆ ದಿನ ಆಗಿರುತ್ತೆ ಅಂತ ತಿಳ್ಕೊಂತೀವಿ. ಆದ್ರೆ ಅದು ಏನ್ ಮಾಡ್ತೀವಿ ಗೊತ್ತಾ, ದೇಹ ಮಾತ್ರ ನಮ್ಮೊಡನೆ ಇರುತ್ತೆ, ಆತ್ಮ ಬೇರೆ ಎಲ್ಲೋ ಕಡೆ ಹೋಗಿರುತ್ತೆ ಮತ್ತು ಆತ್ಮವನ್ನು ಸಂಚಲನವನ್ನು ಆಗಲೇ ಪುನಃ ಆರಂಭ ಮಾಡಿರುತ್ತದೆ. ಹಾಗಾಗಿ ನಾವು ಇದು ಒಂದು ಮುಖ್ಯವಾದ 27ನೇ ಶ್ಲೋಕದಲ್ಲಿ ಇವತ್ತು ಏನು ತಿಳ್ಕೊಂಡಿದ್ವಿ ಅಂದ್ರೆ, ಸಂಪೂರ್ಣ ಹುಟ್ಟುವುದು ಸಾಯುವುದು ನಮಗೆ ಮೊದಲೇ ಗೊತ್ತಾಗಿರುತ್ತೆ. ಈಗ ನಾವು ಇದರಲ್ಲಿ ನಮ್ಗೇನು ಗೊತ್ತಾಗಿದೆ ಅಂದ್ರೆ, ಹುಟ್ಟಿದ ಮೇಲೆ ಮರಣ ಹೊಂದ್ತಾರೆ, ಮರಣ ಹೊಂದಿದ್ರು ಕೂಡ ಮತ್ತೆ ಹುಟ್ಟುವುದು ಅಂತ ಒಂದು ಸಣ್ಣ ಖಚಿತ ಉತ್ತರವನ್ನು ನಮಗೆ ಸಿಕ್ಕಿದೆ. ಹಾಗಾಗಿ ಈ ಶ್ಲೋಕಗಳನ್ನು ಸಂಪೂರ್ಣ ಜ್ಞಾನ ತಿಳ್ಕೊಡ್ರಿ. ಇನ್ನಷ್ಟು ಜ್ಞಾನ, ತನ್ನ ಬದುಕಿನ ಕರ್ಮಗಳಿಗೆ ಅನುಗುಣವಾಗಿ ಯಾರೇ ಆಗಲಿ ಜನ್ಮ ತಾಳಲೇಬೇಕು. ಕರ್ಮಗಳ ಒಂದು ಅವಧಿಯನ್ನು ಮುಗಿಸಿದ ಮೇಲೆ ಅವನು ಮತ್ತೆ ಹುಟ್ಟುವುದಕ್ಕಾಗಿ ಸಾಯಲೇಬೇಕು. ಅಂದ್ರೆ
ನಾವು ಒಂದು ಗಿಡ ನೋಡ್ತೀವಿ, ನಿಮ್ಗೆ ಉದಾಹರಣೆ, ಒಂದು ಗಿಡ ನೋಡ್ತೀವಿ, ಆ ಗಿಡನ ಒಂದು ಬಡ್ಡಿಯನ್ನು ಕಟ್ ಮಾಡ್ತೀವಿ, ಆದ್ರೆ ಆ ಬಡ್ಡಿ ನಡುವೆ ಸಣ್ಣಾಗಿ ಒಂದು 15 ದಿನ ಆಗ್ಲಿ, ಒಂದು ವಾರ ಆಗ್ಲಿ, 15 ದಿನ ನಂತರ ನೋಡಿದಾಗ ಒಂದು ಸಣ್ಣ ಗಿಡ ಬೆಳಿತಾವೆ. ಯಾಕಂದ್ರೆ ಅದರಲ್ಲಿರೋ ಗಿಡ ಹೋಗಿದೆ, ಆದ್ರೆ ಅದರಲ್ಲಿರೋ ಬೇರ್ ಹೋಗಿಲ್ಲ, ಆತ್ಮ ಹೋಗಿಲ್ಲ ಅಂತ. ಮತ್ತೆ ಸತ್ತರೆ, ಮರಣ ಹೊಂದಿದರೆ ಮಾತ್ರ ಮತ್ತೆ ಹುಟ್ಟಲೇಬೇಕು, ಅದು ಒಂದು ಖಚಿತವಾಗಿ ಇದರಲ್ಲಿ ಹೇಳಿದ್ದಾರೆ. ಮತ್ತು ಹೇಗೆ ಮನುಷ್ಯನು ಮುಕ್ತ ಇಲ್ಲದೆ ಹುಟ್ಟು ಸಾವುಗಳ ಒಂದು ಚಕ್ರದ ಅನಂತರ ಮತ್ತೊಂದು ಚಕ್ರದಲ್ಲಿ ಸಾಗುತ್ತಾನೆ. ಅಂದ್ರೆ ನಾವು ಈ ಚಕ್ರ ನೋಡ್ತಾ ಇದ್ವಿ, ಈಗ ನಮ್ಮ ಭೂಮಿಯಲ್ಲಿ ಏನಾಗ್ತಾ ಇದೆ ಏನಿಲ್ಲ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಆದ್ರೂ ಕೂಡ ಮತ್ತೊಂದು ಸಂಚಲ ಚಕ್ರ, ಇದೇ ಭೂಮಿಯಲ್ಲಿ ಮತ್ತೆಲ್ಲೋ ಹುಡ್ತಾರೆ, ಎಲ್ಲೋ ಬೆಳಿತಾರೆ, ಎಲ್ಲೋ ಮತ್ತೆ ಸಾಯ್ತಾರೆ, ಆ ತರ. ಮತ್ತು ಆದ್ರೂ ಅಗತ್ಯ ಕೊಲೆ, ಪ್ರಾಣದೇವಿ ಮತ್ತು ಯುದ್ಧಗಳನ್ನು ಸಮರ್ಥ್ಯವಲ್ಲ. ಆದರೆ ಮಾನವ ಸಮಾಜದಲ್ಲಿ ನಿಯತ್ತು ಮತ್ತು ವ್ಯವಸ್ಥೆಯನ್ನು ರಕ್ಷಿಸಲು ಹಿಂಸೆ ಮತ್ತು ಯುದ್ಧ ಅನಿವಾರ್ಯ ಅಂಶಗಳಾಗಿರ್ತವೆ. ಅಂದ್ರೆ ನಾವು ಏನೇ ಆಗ್ಲಿ, ಏನೇ ಆದ್ರೂ ಕೂಡ ನಾವು ಯಾವುದಕ್ಕೂ ಜಗ್ಬಾರ್ದು. ಯಾವುದೇ ಆಗ್ಲಿ, ಪ್ರಾಣಾಯಾಮ ಆಗ್ಲಿ ಮತ್ತು ಪ್ರಾಣಾಯಾಮ ಆಗ್ಲಿ, ಯುದ್ಧಗಳನ್ನಾಗ್ಲಿ ಸಮರ್ಥೆಯನ್ನು ಮಾಡಿಕೊಳ್ಳಬಾರದು. ನಾವು ಏನ್ ಮಾಡ್ತಾರಂದ್ರೆ ಅನಿವಾರ್ಯ ಆಗುತ್ತೆ, ಈಗ ಯುದ್ಧ ಮಾಡಬೇಕು, ಯುದ್ಧ ಮಾಡಿದರೆ ಸಾಯಲೇಬೇಕು. ಮತ್ತೆ ಚಕ್ರ ನಂತರ ಕೊಲೆ ಮತ್ತು ಪ್ರಾಣವಧೆ ಅಂದ್ರೆ ನಮ್ಮ ಪ್ರಾಣವನ್ನು ನಾವು ಬಿಟ್ಟು ಕೊಟ್ಟು ಬಿಡ್ತೇವೆ. ಆದ್ರೆ ನಮ್ಮ ಇದ್ರಲ್ಲಿ ಏನಿದೆ ಅಂದ್ರೆ ನಿನ್ನ ಪ್ರಾಣ ತಾನೇ ತಗೊಳ್ಬೇಕು, ಅದು ಬಿಟ್ಟು ನೀನೇ ಆಗಿ ಆ ಪ್ರಾಣ ಕೊಡಬಾರ್ದು ಅಂತ ಅದರ ಅನಿವಾರ್ಯತೆ ನೀವು ಅಂಶಗಳಾಗಿ ಮಾಡ್ಕೊಳ್ಳಬೇಡಿ ಅಂತ ಹೇಳುತ್ತೆ. 28ನೇ ಶ್ಲೋಕ ಏನಪ್ಪಾ ಅಂದ್ರೆ, ಅವಕ್ತ್ಯಾಂದಿನಿ ಭೂತಾನಿ ವ್ಯಕ್ತ್ಯಾನಿ ಭಾರತ ಅವ್ಯಕ್ತ್ಯಾದ್ಯಾನಿ ನಮೇವ ತತ್ರಕ ಪರಿಧ್ವನ ಸಚೆ. ಇದರ ಅರ್ಥ ಏನಂದ್ರೆ, ಸೃಷ್ಟಿಯಾದ ಎಲ್ಲ ಜೀವಿಗಳು ಮೊದಲು ಕಾಣಿಸುವುದಿಲ್ಲ, ಮಧ್ಯೆ ಕಾಲ ಕಾಣಿಸುತ್ತದೆ ಮತ್ತು ನಾಶವಾದ ಮೇಲೆ ಕಾಣಿಸುವುದಿಲ್ಲ. ಹೀಗಿರುವಾಗ ಶೋಕಕ್ಕೆ ಕಾರಣವಿಲ್ಲದೆ, ಅಂದ್ರೆ ಸ್ವಲ್ಪ ಜೀವಿಗಳು ಸೃಷ್ಟಿ ಆಗುತ್ತೆ, ಈಗ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಈಗ ನಾ ಉದಾಹರಣೆ ಒಂದು ಇರುವೆ ಕೊಡ್ತೀನಿ, ಆ ಇರುವೆ ಎಲ್ಲೋ ಒಂದು ಸಣ್ಣ ದೊಡ್ಡ ಗೋಡೆ ಕಡೆ ಸಣ್ಣದಾಗಿರುತ್ತೆ, ಆಮೇಲೆ ಅದು ಒಂದು ದೊಡ್ಡ ಟೀಮ್ ಕಟ್ಟುತ್ತೆ, ಅಂದ್ರೆ ಹಿಂದೆ 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 ಅವಾಗ ಗೊತ್ತಾಗುತ್ತೆ ಇಷ್ಟೊಂದು ಇರುವೆ ಇದೆಯಾ, ಇಷ್ಟೊಂದು ಇದೆಯಾ, ಇಷ್ಟು ದೊಡ್ಡ ಇರುವೆ ಇಷ್ಟು ಲೈನ್ಕ್ ಇದೆಯಾ ಅಂತ ನಮ್ಗೆ ಅವಾಗ ಗೊತ್ತಾಗುತ್ತೆ. ಅದರಲ್ಲಿ ಒಂದು ಮಾತ್ರ ಇರುವೆ ಎಲ್ಲರಿಗೂ ಕರೆಸ್ಕೊಂಡು ಮೇಲೆ ಹೋಗ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಜೀವಿಗಳು ಹುಟ್ಟುತ್ತವೆ, ಆದ್ರೆ ಅದು ಕೆಲ ಕಾಲಕ್ಕೆ ನಮಗೆ ಕಾಣಿಸಿಕೊಳ್ಳುತ್ತದೆ. ಮತ್ತು ಶೋಕಕ್ಕೆ ಯಾಕೆ ಕಾಣದಿಲ್ಲದೆ ಅಂದ್ರೆ ಅದು ಸಂಪೂರ್ಣ ಸರ್ವಜ್ಞಾನಿಗಳಾಗಿರ್ತದೆ, ಹಾಗಾಗಿ ಅದು ಶೋಕಿಕಕ್ಕೆ ಕಾಣುವುದಿಲ್ಲ. ಮತ್ತು ತತ್ವಸಜ್ಞರಲ್ಲಿ 2 ವರ್ಗಗಳಿವೆ ಎಂದು ಒಂದು ವರ್ಗವು ಆತ್ಮದ ಅಸ್ತಿತ್ವವನ್ನು ನಂಬುತ್ತದೆ, ಇನ್ನೊಂದು ಆತ್ಮದ ಅಸ್ತಿತ್ವವನ್ನು ನಂಬುವುದಿಲ್ಲ. 2 ಮಾರ್ಗಗಳು ಯಾರದು ನಾವು ಒಪ್ಪಿದರೂ ಶೋಕಕ್ಕೆ ಕಾರಣವಿಲ್ಲ. ಆತ್ಮದ ಅಸ್ತಿತ್ವವನ್ನು ನಂಬಿರೋರನ್ನು ವೇದ ಜ್ಞಾನರನ್ನು ಅನುಸರಿಸುವುದು ಸಾತ್ವಿಕರು ಎಂದು ಕರೆಯುತ್ತಾರೆ. ಅಂದ್ರೆ ನಾವು 2 ವರ್ಗಗಳನ್ನು ನೋಡ್ತೀವಿ. ಆದ್ರೆ ಒಂದು ಶೋಕಿಕ ಅಂದ್ರೆ ನಮಗೆ ಕಣ್ಣಿಗೆ ಕಾಣಲ್ಲ, ಆದ್ರೂ ಬದುಕ್ತಾ ಇರ್ತವೆ. ಆದ್ರೆ ಇನ್ನೊಂದು ಏನಪ್ಪಾ ಅಂದ್ರೆ ಆತ್ಮದ ಅಸ್ತಿತ್ವಗಳು ನಾವೇ. ಈಗ ಒಂದು ಸಣ್ಣ ಇರುವೆ ಆಗ್ಲಿ, ದೊಡ್ಡ ವ್ಯಕ್ತಿ ಆಗ್ಲಿ, ಅದರಲ್ಲಿ ಇರೋ ಆತ್ಮ ಇವ್ರಿಗೆ ಇರೋ ಆತ್ಮ ಒಂದೇ ಆಗಿರುತ್ತೆ. ಅದು ಇರುವೆಗಿರೋ ಆತ್ಮ ಇರುವೆಗಿರುತ್ತೆ, ಮನುಷ್ಯಗಿರೋ ಆತ್ಮ ಮನುಷ್ಯನ ವ್ಯಕ್ತಿತ್ವವನ್ನು ಸಿದ್ಧಪಡುತ್ತದೆ. ಇನ್ನೊಂದು ಯಾವ್ದಪ್ಪ ಅಂದ್ರೆ ಶೋಕಿಕ ಅಂದ್ರೆ ಅದು ನಮ್ಗೆ ಎಲ್ಲಿ ಕಾಣುವುದಿಲ್ಲ, ನಾವು ಸೃಷ್ಟಿ ಮಾಡಿ ನೋಡ್ಬೇಕಂದ್ರೂ ಕಾಣುವುದಿಲ್ಲ. ಯಾಕಪ್ಪ ಅಂದ್ರೆ ಅದು ಶೌಕಿಕ ಆಗಿರುತ್ತೆ. ಅದು ಶೌಕಿಕ ಅರ್ಥ ಏನಪ್ಪ ಅಂದ್ರೆ ನಮ್ಮೊಡನೆ ಇರುತ್ತೆ, ಆದ್ರೆ ಕಾಣುವುದಿಲ್ಲ. ನಾವು ಯಾವ ತರ ಇರ್ತೀವಿ ಅದೇ ತರ ಇರುತ್ತೆ. ಹಾಗಾಗಿ ನೀವು ಅದರ ಬಗ್ಗೆ ಶೌಕಿಕ ಅನ್ನೋ ಒಂದು ಜೀವಿಯನ್ನು ನಾವು ತಿಳ್ಕೋಬೇಕು. ಮತ್ತು ಇನ್ನಷ್ಟು ಶ್ಲೋಕಗಳನ್ನು ತಿಳಿಸುತ್ತಾ 29ನೇ ಶ್ಲೋಕ ಮತ್ತು 30ನೇ ಶ್ಲೋಕಕ್ಕೆ ನಾವು ಮುಂದಿನ ದಿನ ಸಂಚಿಕೆಯಲ್ಲಿ
ತಿಳ್ಕೊಳ್ಳೋಣ. ಮತ್ತು ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನಮಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನಗಳಿಗೆ ಶ್ಲೋಕವನ್ನು ಮುಟ್ಟಿಸೋದಿದೆ. ಹಾಗಾಗಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದರಿಂದ ನಮ್ಮ ಜೀವನ ಭಗವದ್ಗೀತೆ ಮುಗಿಸಿದ ನಂತರ ನಾವು ದಿನನಿತ್ಯವಾಗಿ ಒಂದು ಕೃಷ್ಣನ ಜಪ ಮಾಡಿ ಭಗವದ್ಗೀತೆಯನ್ನು ಮುಕ್ತಾಯಗೊಳಿಸ್ತೀವಿ. ಹಾಗಾಗಿ ಕೃಷ್ಣನ ಒಂದು ಜಪ ಮಾಡಿದ ನಂತರ ಭಗವದ್ಗೀತೆಯನ್ನು ಮುಕ್ತಾಯ ಮಾಡೋಣ. ಭಗವದ್ಗೀತೆಯ ಒಂದು ಸಣ್ಣ ಜಪ: ಹರೇ ಕೃಷ್ಣ ಹರೇ ರಾಮ್ 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 ಹರೇ ಹರೇ. ರಾಧೆ 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 ರಾಧೆ. ಯಾಕಪ್ಪ ಇದು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಜೀವನದ ಒಂದು ಭಾಗ ಆಗಿ ಕುಳಿತುಕೊಂಡು ನಾವು ತಿಳ್ಕೊಳ್ಳುತ್ತಾ ಇದು ಜಪ ಮಾಡಿದ ನಂತರ ನಮ್ಮನ್ನು ನಾವು ರೂಪಿಸ್ಕೊಳ್ಬೇಕು. ಹಾಗಾಗಿ ಇದನ್ನು ಜಪ ಮಾಡ್ತೀವಿ. ಮತ್ತು ನಾನು ನಿಮ್ಮ ಕನ್ನಡ ಗಣೇಶ್. ಇವತ್ತಿನ ದಿನ ಇಷ್ಟೇ, ಮತ್ತು ಮುಂದಿನ ದಿನಗಳಲ್ಲಿ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತೆ ನಿಮ್ಮನ್ನು ಬರಮಾಡಿಕೊಳ್ತೀವಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕು ಮತ್ತು ಎಲ್ಲರಿಗೂ ಭಗವದ್ಗೀತೆಯನ್ನು ತಿಳಿಸಬೇಕು. ಹಾಗಾಗಿ ನಮಸ್ಕಾರ.